ಫ್ಯೂಲ್ ಹಾಕ್ಸಕ್ಕೆ ಬಂದಿದ್ದೀನಿ. ಆವಾಗಲೇ ಏರ್ ಹೊಡ್ಸ್ಕೊಂಡು ಹೋಗಿದ್ದಷ್ಟೇ. ಕಮೆಂಟ್ ಬಾಕ್ಸಲ್ಲಿ ಲವ್ ಫ್ರಮ್ ಗುಬ್ಬಿ ನಾನು ಶುದ್ಧ ಕನ್ನಡಿಗ, ನಾನಿಲ್ಲಿ ಮಾತಾಡೋ ಭಾಷೆ ಕನ್ನಡ ಏನಿವಾಗ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ನಮ್ಮ ಅಂಗಡಿಯಿಂದ. ನಾನು ಗಾಡಿ ಗ್ಯಾರೇಜ್ ಕೊಟ್ಟಿದ್ದೀನಿ, ಏನಕ್ಕಂದರೆ ಗಾಡಿ ಪಿಕಪ್ಪೇ ಇಲ್ಲ, ಅದಕ್ಕೆ ಗ್ಯಾರೇಜ್ ಹತ್ರ ಕೊಟ್ಟಿದ್ದೀನಿ. ಗ್ಯಾರೇಜ್ ಹತ್ರ ಹೋಗ್ತಾ ಇದ್ದೀನಿ. ಗಾಡಿ ರೆಡಿ ಆಗೈತೆ ಇಲ್ಲ ನೋಡೋಣ ಬನ್ನಿ. ಗಾಡಿ ನೋಡಿ ಗೈಸ್, ಸ್ಮೆಲ್ ನಿಂತೈತೆ. ನಮ್ದು ಇನ್ನೂ ರೆಡಿ ಆಗ್ತಾನೆ ಐತೆ. ಎಲ್ಲೋ ಚಿಕ್ಕವರೆಲ್ಲ ಏನಾಗೈತೆ ಅಂತ ಗೊತ್ತಿಲ್ಲ. ನಂದೇನಾ ಇಲ್ಲ, ಯಾರು ಬಿಚ್ಚಿಕ್ಕಿದ್ದಾಯ್ತು. ನಾನು ಗಾಡೀಲಿ ಪೆಟ್ರೋಲ್ ತರಬೇಕು ಅಂತ, ಅದಕ್ಕೆ ಗಾಡಿನೇ ಇದ್ದಿಲ್ಲ. ಈಗ ಅಣ್ಣ ಹತ್ರ ಇಸ್ಕೊಂಡಿದ್ದೀನಿ. ಪೆಟ್ರೋಲ್ ತರಬೇಕು, ಬನ್ನಿ ಹೋಗೋಣ ಇದೇ ಗಾಡಿನ. ಅಣ್ಣ 15 ನಿಮಿಷ ಪೆಟ್ರೋಲ್ ತಂದ್ಬಿಡ್ತು. ಫ್ಯೂಲ್ ಹಾಕ್ಸಕ್ಕೆ ಬಂದಿದ್ದೀನಿ. ಪೆಟ್ರೋಲ್ ತಂದು ಅಲ್ಲಿ ಇಕ್ಕಿದ್ದೀನಿ. ಅವರು ಆಮೇಲೆ ಚೆಕ್ ಮಾಡಿಸ್ಬಿಟ್ಟು ಹಾಕೊಂತಾರಂತೆ. ಅಣ್ಣ ತೊಳ್ರಿ. ಸರಿ, ಸ್ಟ್ಯಾಟು ಓಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಡಿಸೈಡ್ ಆಗಿಲ್ಲ, ಅಂದ್ಕೊಂಡಿದ್ದೀನಿ ಅಷ್ಟೇ. ಯಾವಾಗ ಓಡಿಸೋದು ಏನು ಕತೆ ಅಂತ ಹೇಳ್ತೀನಿ. ಗೈಸ್ ಗಾಡಿ ಮತ್ತೆ ಇನ್ನೂ ರೆಡಿ ಮಾಡ್ತವ್ರೆ. ಗೈಸ್ ಬೇಜಾರಾಗ್ತೈತೆ ನನಗೆ. ಗೈಸ್ ಅರ್ಧ ಗಂಟೆ ಆಗುತ್ತಂತೆ ಗೈಸ್ ಗಾಡಿ ರೆಡಿ ಆಗೋಕ್ಕೆ. ಏನು ಮಾಡೋದು, ಮನೆಗೆ ನಡ್ಕೊಂಡು ಹೋಗ್ಬೇಕು. ಇವಾಗ ಎಲ್ಲೂ ಕೆಲಸ ಇಲ್ಲ ನನಗೆ, ಸೊ ನೋಡಬೇಕು ಏನಾದರೂ ಮಾಡೋದು. ಬನ್ನಿ ರೆಡಿ ಆಗಬೇಕು. ಮುಖನೇ ತೊಳೆದಿಲ್ಲ ನನಗೆ ಗೈಸ್. ನನ್ನ ತಲೆ ಕೆಟ್ಟಿ ಕೆರೆ ಹೊಡೆದೋಗ್ಬಿಟ್ಟೈತೆ. ನಾನು ಗಾಡಿ ಇದೇ ಇರಲ್ಲ, ಇಲ್ಲಾಂದರೆ ಬೇರೆ ಗಾಡಿ ತೊಗೊಳೋದಾ ಅಂತ ಯೋಚನೆ ಮಾಡ್ತೀನಿ. ಗಾಡಿ ತೊಗೊಳ್ಳೋದು ದೊಡ್ಡ ವಿಷಯ ಇಲ್ಲ, ಬಟ್ ಅದನ್ನ ಮೈಂಟೈನ್ ಮಾಡಬೇಕು. ನನಗಿರೋ ಕಮಿಟ್ಮೆಂಟ್ಗೆ ಸ್ವಲ್ಪ ಕಷ್ಟನೇ. ಇನ್ನೊಂದು ಮಾಡ್ತಾಯಿದ್ದೀನಿ. ನಂಗೆ ಈ ಗಾಡಿ ಖರ್ಚು ಹೆವಿ. ಎಷ್ಟು ಪೆಟ್ರೋಲ್ ಕುಡಿಯುತ್ತೆ ಅಂದರೆ ಯಾವ ಥರ ಗೊತ್ತಾ, ಹಯಾಬುಸಾ BMW ಆ ಥರ ಕುಡಿಯುತ್ತಲ್ಲ ಪೆಟ್ರೋಲು, ಆ ಥರ ಕುಡಿತೈತಿ ಇದು. ತಲೆನೇ ಕೆಟ್ಟಿ ಕೆರೆ ಹಿಡಿತೈತೆ ಗೈಸ್. ಏನು ಮಾಡೋದಂತ ತಲೆ ಓಡ್ತಿಲ್ಲ ನನಗೆ. ಫೈನಲಿ 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀರಾ. ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು ನಮ್ಮ ಫ್ರೆಂಡ್ ಒಂದು ಯೂಟ್ಯೂಬ್ ಚಾನಲ್ ಐತೆ, ಅವ್ನಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವನು ಚೆನ್ನಾಗಿ ಮಾಡ್ತಾನೆ ಕಂಟೆಂಟು, ಹೊಸ ಪ್ಲೇಸೆಲ್ಲ ತೋರಿಸ್ತಾ ಇರ್ತಾನೆ. ಸೊ ಅವ್ನಿಗೂ ಹೋಗಿ ಸಪೋರ್ಟ್ ಮಾಡಿ ಗೈಸ್. ನಮ್ಮ ಏರಿಯಾದಲ್ಲಿ ಒಂದು ಗಣೇಶ ಇಕ್ಕವ್ರೆ, ಅಲ್ಲಿಗೆ ಹೋಗ್ತಾ ಇದ್ದೀರಿ. ಏನು ಕಲರ್ ಆರಾಮ? ಹ್ಯಾಪಿ ಗಣೇಶ ಚತುರ್ಥಿ ಫಾರ್ ಎವ್ರಿ ಒನ್. ಬಾ ಹೋಗೋಣ ಅಲ್ಲಿಗೆ, ಬನ್ನಿ ನಡಿ. ಸೊ 2 ವರ್ಷ ಆಯಿತು ನಾವು ಗಣೇಶ ಮಾಡೋದು ಬಿಟ್ಟು. 2 ವರ್ಷ ಆಯಿತು, ಕರೆಕ್ಟಾಗಿ 2 ವರ್ಷ ಆಯಿತು. ನಾವೇನಾದರೂ ಗಣೇಶ ಏರಿಯಾದಲ್ಲಿ ಇರ್ತಿದ್ರೆ ಇಡೀ ಏನೇ ನಿಂತ್ಕೊಂಡು ನೋಡೋರು. ಸ್ವಲ್ಪ ಸೀನ್ ಆಯಿತು, ಅದಕ್ಕೆ ಗಣೇಶ ಇಕ್ಕದೇ ಬಿಟ್ಬಿಟ್ರಿ. ನೋಡಿ ಗೈಸ್, ಗಣೇಶ ನಮ್ಮ ಮೇರೆ ಗಣೇಶ ಇದು. ಯಾವಾಗ ಹೋಗುತ್ತೆ ಗೊತ್ತಿಲ್ಲ. ಸೊ ನೋಡಿ, ಇದೆ ನಮ್ಮ ಮೇರೆ ಗಣೇಶ. ಮೊನ್ನೆ ಒಂದು ಚಾರ್ಜಿಂಗ್ ವೈರ್ ತಗೊಂಡಿದ್ದೆ ಬ್ಲ್ಯಾಕ್ ಕಲರ್ ನನ್ನ ಫೋನ್ಗೆ, ಅದು ಕಟ್ಟಾಗೋಯ್ತು. ಅದು ನನ್ನ ಹತ್ರ ಇದ್ದಿದ್ದು ವೇಸ್ಟೇ, ಅದು ನಂಗೆ ಯೂಸೇ ಇದ್ದಿಲ್ಲ ಅದು. ಅದಕ್ಕೆ ನನ್ನ ಬರೀ ಅಡಾಪ್ಟರ್ ಇಟ್ಕೊಂಡು ತಿರುಗಾಡ್ತಾ ಇದ್ದೀನಿ. ನಾನು ಚಾರ್ಜಿಂಗ್ ವೈರ್ ತೊಗೋಬೇಕು, ಬಟ್ ನೋಡೋಕೆ ಗಾಡಿ ಇಲ್ಲ ನನ್ನ ಹತ್ರ. ಗಾಡಿ 1/2 ಅವರ್ ಆಗುತ್ತೆ ಅಂತೆ. ನಾನು ಹೋಗಿ ಗಾಡಿ ನಿದ್ದೆ ಬೇರೆ ಸಿಕ್ಕೋಬಿಟ್ಟು ಹಿಡಿತೈತೆ. ಬೆಳಿಗ್ಗೆ ಇದ್ದೀನಿ. ಸೊ ಬನ್ನಿ ಬ್ಲಾಗ್ ಆಮೇಲೆ ಸ್ಟಾರ್ಟ್ ನಿದ್ದೆ ಮಾಡೋದು. ನಿದ್ದೆ ಸರಿ ಮನೆಯದ್ರ ನಿದ್ದೆನೇ ಬಂದಿಲ್ಲ ನನಗೆ, ಅದಕ್ಕೆ ನಾನು ರೂಮ್ ಹತ್ರ ಹೋಗ್ತಾಯಿದ್ದೀನಿ. ಅದು ನಾನು ಇವಾಗ ಇನ್ಶಾಟಲ್ಲಿ ಎಡಿಟ್ ಮಾಡ್ತಿದ್ದೆ ಮೊದಲು. ನನಗೆ ಇನ್ಶಾಟಲ್ಲಿ ಎಡಿಟ್ ಮಾಡೋಕ್ಕೆ ಬಿಡುತ್ತೆ, ಏನಕ್ಕೋ ಫೇಸ್ ಸಾಕಾಗ್ತಿಲ್ಲ, ಕ್ಲಿಯರಿಟಿನೂ ಕಮ್ಮಿ ಕಾಣಿಸ್ತೈತೆ. ಅದಕ್ಕೆ ನಾನು ಇನ್ನೊಂದು ಆ್ಯಪ್ ಡೌನ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಸ್ವಲ್ಪ ಇನ್ನೂ ಕಲಿತಾ ಇದ್ದೀನಿ ಎಡಿಟ್ ಮಾಡೋಕ್ಕೆ. ಇನ್ನೂ ಸ್ವಲ್ಪ ಪರ್ಫೆಕ್ಟಾಗಿ ಬರೋಲ್ಲ ಗೈಸ್. ಅಲ್ಲಿಂದ ಬಂದು ಸೀದಾ ಮಲ್ಗೋಗ್ಬಿಟ್ಟೆ. ಸಿಕ್ಕೋಗ್ಬಿಟ್ಟೆ, ನಿದ್ದೆ ಹೇಳಿದ್ದಿತ್ತು. ಆಮೇಲೆ ಇವಾಗ ಒಂದು 10 ನಿಮಿಷ ಆಯಿತು, ಗ್ಯಾರೇಜ್ ಅವ್ರು ಫೋನ್ ಮಾಡಿದ್ರು ಗಾಡಿ ರೆಡಿ ಆಗೈತೆ ಬಾ ಅಂತ. ಬಂದು ಗಾಡಿ ಎತ್ಕೊಂಡ್ಬಂದೆ. ಗಾಡಿ ಎತ್ಕೊಂಡ್ಬರ್ತಾ ಗಾಡಿ ನೋಡ್ರಿ, ಗೊತ್ತಿಲ್ಲ, ಗಾಡಿ ಪಂಚರೇ ಆಗಿಬಿಡೈತೆ. ಎಂತ ಅನ್ಲಕ್ಕಿ ಅಂದರೆ ನಾನು ತಲೆ ಕೆಟ್ಟಿ ಕೆರೆ ಹೊಡೆದೋಗ್ಬಿಡೈತೆ ಗಾಡಿ ಮೇಲೆ. ಅದೇನು ಮಾಡೋದಂತ ಯೋಚನೆ ಮಾಡ್ತಾಯಿದ್ದೀನಿ. ಗಾಡಿ ಟ್ರಯಲ್ ಮಾಡಿದೆ, ಮತ್ತು ಅದೇ ಪ್ರಾಬ್ಲಮ್ ಬಂತು. ಕೇಳಿದೆ ಏನಕ್ಕೆ ಇದೇ ಪ್ರಾಬ್ಲಮ್ ಅಂತ. ಅದೇನೇನೋ ಹೇಳಿದ್ರು, ಹೆವಿ ಟ್ಯಾಕ್ಸ್ ಹಾಕ್ತವ್ರೆ. ನೋಡೋಣ, ಅಲ್ಲೋಗ್ಬಿಟ್ಟು ಹೇಳ್ತೀನಿ ಬನ್ನಿ. ಆವಾಗಲೇ ಏರ್ ಹೊಡ್ಸ್ಕೊಂಡು ಹೋಗಿದ್ದಷ್ಟೇ, ಇವಾಗ ಪಂಚರ್ ಆಗ್ತಾಯಿದ್ದೀನಿ. ಇವಾಗ ನಾನು MS ಬೆಳಗ್ಗೆ ಬೇರೆ ಹೋಗಬೇಕು. ನಾನು ಚಾರ್ಜಿಂಗ್ ವೈರ್ ಹೇಳಿದ್ನಲ್ಲ ತೊಗೊಳಕ್ಕೆ,
ಸಿಕ್ಕಾಬಿಡ ಬೇಜಾರಾಗ್ತದೆ ಗೈಸ್ ಈ ಗಾಡಿ ನೋಡ್ತಾ ಇದ್ರೆ. ಬೇರೆ ರೇಟ್ ಇರ್ತದೆ, ನೆಕ್ಸ್ಟ್ ಲೆವೆಲ್ ಪ್ರೈಸು. ಗಾಡಿ ಓಡಿಸೋದೇ ಬಿಟ್ಬಿಡ್ಬೇಕು ಅನಿಸ್ತೈತೆ, ಹಂಗೆ ಹೇಳ್ತವ್ರೆ. ನೋಡೋಣ, ಆಗಿದ್ದಾಗಲಿ ಏನಾಗುತ್ತೋ ಅಂತ ನೋಡೋಣ. ನಾನು ನನ್ನ ಗಾಡಿನ ಪಂಚರ್ ಅಂಗಡಿ ಹತ್ರ ಬಿಟ್ಟು ನಮ್ಮ ಫ್ರೆಂಡ್ ಗಾಡೀಲಿ ಹೋಗಿದ್ದೆ MS ಪಳ್ಳಿಗೆ. ಸೊ ಅವ್ರ ಹತ್ರನೂ ಚಾರ್ಜಿಂಗ್ ಬೇರೆದು ಸ್ಟಾಕ್ ಇದ್ದಿಲ್ಲ, ಅದಕ್ಕೆ ಒಂದು ಸಾಯಂಕಾಲ ಕೊಡ್ತೀನಿ ನಾನು ಅಂದ್ಬಿಟ್ಟು ಯಾವುದೋ ಬೇರೆದು ಕೊಟ್ಟವ್ರೆ. ಇದನ್ನ ಸ್ವಲ್ಪ ತಾಕಿ ಯೂಸ್ ಮಾಡಬೇಕು, ಒಂದು 2 hours ಅವರೇ ತಂದು ಕೊಡ್ತಾರೆ. ನೋಡೋಣ ಬರೀ ಹೆಂಗಿರುತ್ತೆ ಏನು ಕತೆ. ಗೈಸ್ ಅವಾಗಲೇ ಬೆಳಗ್ಗೆ ಏನಾಯಿತು ಗೊತ್ತಾ, ಬೆಳಗ್ಗೆ ನಿಮ್ಗೆ ಹೇಳಿದ್ನಲ್ಲ ನಂದು 100 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗೈತೆ ಅಂತ. ಸೊ ಅವಾಗ ಬರೀ 95 ಇತ್ತು ಅಷ್ಟೇ. ನನಗೆ ಹೋಪ್ಸ್ ನಂದು ಕಂಪ್ಲೀಟ್ ಆಗುತ್ತೆ, 100 ಇವತ್ತೇ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಆವಾಗಲೇ ಮಲಗಿ ಎದ್ದೋಳೋ ಅಷ್ಟರಲ್ಲಿ 105 ಆಗೈತೆ. ಅದು ಹೆಂಗಾಯಿತು ಅಂದರೆ, ಲಾಸ್ಟ್ ಟೈಮು ನಾನು ವ್ಲಾಗ್ನ ಗುಬ್ಬಿ ಅಂತ ಮಾಡಿದ್ನಲ್ಲ ನಮ್ಮ ಫ್ರೆಂಡು, ಅವನ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದು. ಥ್ಯಾಂಕ್ ಯು ಸೋ ಮಚ್ ಗುಬ್ಬಿ. ಆಮೇಲೆ ಇನ್ನೊಂದೇನು ಅಂದರೆ, ನಂಗೆ ಹೆಂಗೆ ಗೊತ್ತಾಗಿದ್ದು ಅಂದರೆ ಅವನು ಹೇಳಿಲ್ಲ, ಕಮೆಂಟಲ್ಲೆಲ್ಲ ಒಂದು ನಿಮಿಷ. ಹಾಂ ಏನಾಗೋಯ್ತಾ? ಅದೇ ಹೋಗೈತಾ? ಮೊನ್ನೆ ತಾನೇ ಹಿಂದೆ ತಾಗಿಸ್ದೆ ನಾನು ಹೊಸ ಹೊಸ ಟ್ಯೂಬು. ಇವಾಗ ನೋಡಿದ್ರೆ ಮತ್ತೆ ಮುಂದೆ ತಾಗಿಸ್ತಾ ಇದ್ದೀನಿ. ಎಂಥ ಟೈಮ್ ನೋಡಿ, ನಂದು ಖರಾಬ್ ಟೈಮು ಗೈಸ್. ಅಯ್ಯೋ, ನನ್ನ ಬರ್ತಾರೆ ಇನ್ಕಮ್ ಎಲ್ಲ ನಮ್ಮ ಖರ್ಚಿಗೆ ಹೋಗ್ತೈತೆ ಹೊರತು ಮನೆಗೆ ₹1 ಕೊಡ್ತಿಲ್ಲ. ಅದು ಬಿಡಿ. ಅದೇ ನಮ್ಮ ಫ್ರೆಂಡು ಗುಬ್ಬಿ ನನಗೆ ಗೊತ್ತಿಲ್ಲದಂಗೆ ಸಬ್ಸ್ಕ್ರೈಬ್ ಮಾಡ್ಕೊತವನೆ. ನನಗೆ ಹೆಂಗೆ ಗೊತ್ತಾಯಿತು ಅಂದರೆ, ನನ್ನ ಕಮೆಂಟ್ ಬಾಕ್ಸಲ್ಲಿ ಲವ್ ಫ್ರಮ್ ಗುಬ್ಬಿನೇ ಅಂತ. ನಾನು ಇಲ್ಲಾರು ಗುಬ್ಬಿ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಆಮೇಲೆ ಗೊತ್ತಾಯಿತು ನಮ್ಮ ಫ್ರೆಂಡ್ ಇದು ಅಂತ. ಅವನ್ನ ಕೇಳಿದೆ, ಮಚ್ಚ ಇನ್ನೂ ಬರುತ್ತೆ ನಂದೇ ಇದು ಅಂತ ಕೇಳ್ದೆ. ಸೊ ಅದಕ್ಕೇ ಥ್ಯಾಂಕ್ ಯು. ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತವ್ರೆ. ಜೀವನು ಅವನು ಹೆಲ್ಪ್ ಮಾಡೋನೆ. ಬಟ್ ಅವ್ನು ಯಾವ ಥರ ಅಂದರೆ, ಎಷ್ಟೇ ನೀನು ಹಳೆ ವ್ಲಾಗಲ್ಲೆಲ್ಲ ನೋಡ್ತಾ ಇರ್ಬೋದು, ಅವನು ಎಷ್ಟು ಅಜೀಬ್ ಮಾಡೋಕ್ಕೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳೋಲ್ಲ. ಆಮೇಲೆ ನಾನು ರೀಲ್ಸಲ್ಲೂ ಅಷ್ಟೇ, ಏನು ಕರೆದಿದ ತಕ್ಷಣ ಬಂದು ರೀಲ್ಸ್ ಎಲ್ಲ ಮಾಡಿಕೊಡ್ತಾನೆ. ಸೊ ಅವ್ನಿಗೂ ಥ್ಯಾಂಕ್ಸ್. ಎಲ್ಲ ನಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಥ್ಯಾಂಕ್ಸ್, ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ಮಾಡ್ತಾಯಿದ್ದೀವಿ ಗೈಸ್. ಬ್ರೇಕ್ ಪೇಡ್ ಹೋಗ್ಬಿಡೈತೆ ಗೈಸ್, ಏನು ಮಾಡೋದು, ಏನು ಕತೆ ಹೋಗಪ್ಪ. ಸೊ ಗೈಸ್, ಡೈರೆಕ್ಟ್ ಅಲ್ಲಿಂದ ಪಂಚರ್ ಹಾಕ್ಸ್ಕೊಬಂದು ಡೈರೆಕ್ಟ್ ಮಲ್ಕೋಗ್ಬಿಟ್ಟೆ. ಯಾಕಂದರೆ ಬ್ಲಾಗ್ ಮಾಡೋಕ್ಕೂ ಆಗಿದೆ, ಸಿಕ್ಕಾಬಿಟ್ಟು ನಿದ್ದೆ ಹಿಡಿತಿತ್ತು. ಅದಕ್ಕೆ ಟೈಮ್ 7 ಗಂಟೆ, ಮಧ್ಯಾಹ್ನ ಮಡಗಿರೋದು ಇವಾಗಿದ್ದೀನಿ ಗೈಸ್. ಅವಾಗಿಂದ ಈ ಹುಡುಗ ಬಂದು ಅಣ್ಣ ಗಣೇಶ ಇಕ್ಕವ್ರೆ ಬನ್ನಿರಿ ಬ್ಲಾಗ್ ಮಾಡಿ ಅಂತ ಕರೀತವನೆ. ಅಂಗಡೀಲಿ ನೋಡಿದ್ರೆ ಯಾರೂ ಇಲ್ಲ, ಅಂಗಡೀಲಿ ಒಬ್ಬನೇ ಇದ್ದೀನಿ. ಓಪನ್ ಮಾಡಿ ಹೋಗ್ಲಿ ಫೇಸು. ಗೈಸ್ ನಾವು ಅಲ್ಲಿ ಗಣೇಶ ಇಕ್ಕವ್ರೆ, ಗಣೇಶ ಹತ್ರ ಹೋಗ್ತಾಯಿದ್ರಿ ನಾನು ಮತ್ತು ನಮ್ಮ ಸಬ್ಸ್ಕ್ರೈಬರ್. ಆಗಲೇ ಹೋಗಿ ಬಂದ್ಬಿಟ್ಟ ಗಣೇಶ ಪ್ರಸಾದ ಇದು. ಅಲ್ಲ, ನಾನು ಬರೋ ಗಂಟೆ ವೇಟ್ ಮಾಡಬೇಕು ಅಂದರೆ. ಗೈಸ್ ನಮ್ಮ ಸಬ್ಸ್ಕ್ರೈಬರ್ ಇವರು. ನಾನು ಹೋಗ್ಲಾ ಅಲ್ಲಿಗೆ? ಸೊ ನಾನು ಹೋಗ್ತಾ ಇದ್ದೀನಿ. ಗಣೇಶ ಇಲ್ಲಿ ದೂರದಿಂದ ಮಾತ್ರ ಸಕ್ಕದಾಗಿ ಕಾಣಿಸ್ತೈತೆ. 3 ದಿನ ಜಿಮ್ಗೋದೆ. ಎಲ್ಲ ಏನೇನು ಜಿಮ್ಗೆ ಏನೇನು ಐಟಮ್ ಬೇಕು, ಬ್ಯಾಗು, ಶೂಸು, ಆಮೇಲೆ ಟ್ರ್ಯಾಕ್ ಪ್ಯಾಂಟ್ಸು, ಜರ್ಸಿ ಎಲ್ಲ ತಗೊಂಡೆ. 3 ದಿನ ಹೋದೆ ಅಷ್ಟೇ, ಹೋಗೇ ಇಲ್ಲ. ಅಡ್ವಾನ್ಸು ಕೊಟ್ಬಿಟ್ಟಿದ್ದೀನಿ. ಏನು ಸೋಂಬೇರಿ ನನ್ನ ಮಗ ಆಗ್ಬಿಟ್ಟಿದ್ದೀನಿ ಅಂದರೆ, ಬೆಳಗಿನ ಜಾವ ಎದ್ದೇಳಬೇಕು. ಯಾರು ಎದ್ದೇಳ್ತಾರೆ ಹೇಳ್ರಿ? ಗೈಸ್ ಇವೆಲ್ಲ ನೋಡ್ತಾ ಇದ್ರೆ ಈ ವರ್ಷ ನಾವೇನಕ್ಕೆ ಹಬ್ಬ ಮಾಡಿಲ್ಲ ಅನಿಸುತ್ತೆ. ಏನು ಮಾಡೋದು, ಟೈಮು ಹಂಗೆ ಅನಿಸುತ್ತೆ. ಸೊ ಗೈಸ್ ಇವತ್ತು ಬೆಳಗ್ಗೆಯಿಂದ ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಏನಕ್ಕಂದರೆ ಟೈಮೇ ಸಿಕ್ಕಿಲ್ಲ ನನಗೆ. ನಿದ್ದೆ ಫುಲ್ ಒಂಥರ ಟೈರ್ಡ್ ಆದಂಗೆ ಆಗಿಬಿಟ್ಟಿದೆ. ಸೊ ಅದಕ್ಕೆ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.